ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳೆಲ್ಲೋ ಒಂದು ಸರ್ಪ್ರೈಸ್ ಆಗಿ ನೀನೊಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಮ್ಮ ಅಂತ ಹೇಳಿದ್ಲು. ಅದು ನನಗೇ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ನಾನು ಎಲ್ಲಿಗೆ ಅಂತ ಕೇಳ್ತಾ ಇದ್ದೀನಿ, ಆದರೆ ಏನು ಹೇಳ್ತಾ ಇಲ್ಲ. ನಿನಗೆ ಯಾಕಮ್ಮ ನಾನು ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಇಷ್ಟ ಆಗತ್ತೆ, ಬಾಮ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ. ನೋಡೋಣ, ವೆಯ್ಟ್ ಮಾಡಿ ಹೇಗಿರುತ್ತೋ. ಆಟೋ ಬಂದು ಇಳಿದ್ವಿ. ನೋಡಿದ್ರೆ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತು. ಸರಿ ಅಂತ ಒಳಗಡೆ ಹೋದರೆ ಬ್ಯೂಟಿಫುಲ್ ಗಣೇಶ ಒಂದಿತ್ತು. ಮತ್ತು ಪಕ್ಕಕ್ಕೆ ತಿರುಗಿ ನೋಡಿದ್ರೆ ದ ಪೀಕ್ ಅಂತ ಬೋರ್ಡ್ ಇತ್ತು. ಏನಮ್ಮ ದ ಪೀಕ್ ಅಂತ ಕೇಳಿದೆ. ಅಮ್ಮ ಇದೊಂದು ರೆಸ್ಟೋ ಬಾರ್ಮಾ ಅಂತ ಹೇಳಿದ್ಲು. ಸರಿ ಅಂತಂದ್ಬಿಟ್ಟು ಕೆಳಗಡೆ ಪ್ಲೇಸ್ ನೋಡಿದ್ರೆ ಇಷ್ಟ ಆಗಿಲ್ಲ. ಮೇಲೆ ಹೋದ್ವಿ 4th ಫ್ಲೋರ್ಗೆ ಲಿಫ್ಟಲ್ಲಿ. ವಾವ್, ಸೂಪರ್ ಬ್ಯೂಟಿಫುಲ್ ಆಗಿತ್ತು. ನೇಚರ್ ಅಂತೂ ಸಖತ್ತಾಗಿತ್ತು, ನನಗಿಷ್ಟ ಆಯಿತು. ಸರಿಯಾಗಿ ಕೂತ್ಕೊಂಡ್ವಿ ಪ್ಲೇಸಲ್ಲಿ. ನೋಡ್ತಾ ಇದ್ದರೆ ಬಿಸಿಲು ತುಂಬ ಮುಖಕ್ಕೆ ಹೊಡಿತಾ ಇತ್ತು. ಸರಿ ಆಯಿತು, ಪ್ಲೇಸ್ ಚೇಂಜ್ ಮಾಡೋಣ ಅಂತ ಬೇರೆ ಪ್ಲೇಸ್ಗೆ ಹೋಗಿ ಕೂತ್ಕೊಂಡಿದ್ವಿ. ಸರಿ, ಹಾಗೆ ಕ್ಯಾಮ್ರಾ ಆನ್ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಸುತ್ತು ನೋಡಿದ್ವಿ. ಆ ಒಂದು ವಾತಾವರಣ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಎಲ್ಲೋ ಮಿಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಬಂದಿದ್ದೀವಿ, ಯಾಕೆ ಅವಳನ್ನು ಹರ್ಟ್ ಮಾಡಬೇಕು ಅಂತಂದ್ಬಿಟ್ಟು ಮಾತಾಡಿಕೊಂಡು ಸ್ವಲ್ಪ ಹೊತ್ತು. ಆ ಪ್ಲೇಸು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ, ಅದು ಎಲ್ಲಿಗೆ ಹೋಗುತ್ತೆ, ಅದು ಏನು ಅಂತ ಕೇಳ್ತಾ ಇದ್ದೆ. ಅವಳು ಇದಿಲ್ಲಿ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತ ನೀಟಾಗಿ ಹೇಳ್ತಾ ಇದ್ಲು. ಓಹೋ ಇರ್ಬೋದಾ ಅಂತಂದ್ಬಿಟ್ಟು ಆವಾಗ ನಾನು ಅರ್ಥ ಮಾಡಿಕೊಂಡೆ. ಸರಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಒಳ್ಳೆಯ ಒಂದು ನೇಚರ್ನ ಎಂಜಾಯ್ ಮಾಡ್ತಾಯಿದ್ವಿ. ಸರಿ, ಫಸ್ಟು ಒಂದು ಜ್ಯೂಸ್ ಒಂದು ಆರ್ಡ್ರ್ ಮಾಡಿದ್ಲು. ಅದರ ಹೆಸರೇನೋ ಸಮಥಿಂಗ್ ಸ್ಪೆಷಲ್ ಅಂತೆ. ಸ್ಪೆಷಲಾಗೇ ಇತ್ತು ಬಿಡಿ ಆ ಜ್ಯೂಸು. ಆಯಿತು ಅಂತ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ನೋಡಿದೆ. ಹಾಗೆ ಇದೇನು ಟೇಸ್ಟ್ ಮಾಡ್ಬೋದಾ ಇಲ್ವಾ ಅಂತಂದ್ಬಿಟ್ಟು ಥಿಂಕ್ ಮಾಡಿದೆ ಸ್ವಲ್ಪ. ಆಯ್ತು, ಸರಿ ಫುಡ್ ಆರ್ಡ್ರ್ ಮಾಡಿದ್ವಿ. ಮಶ್ರೂಮ್ ಪೆಪ್ಪರ್ ಡ್ರೈನು ಫ್ರೈಡ್ ರೈಸು ಆರ್ಡ್ರ್ ಮಾಡಿದ್ವಿ. ಸಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ ನಾವು ಸಾಟರ್ಡೇ. ಬಟ್ ಈಗೆಲ್ಲ ತಿನ್ಬಿಡ್ತಾರೆ. ಸಾಟರ್ಡೇನೂ ನೋಡಲ್ಲ, ಸಂಡೇ ಮಂಡೇ ನೋಡಲ್ಲ, ಎಂಥದಿಲ್ಲ. ಬಟ್ ನಾವು ಸಾಟರ್ಡೇ ಕಂಪಲ್ಸರಿ, ನಾವು ಸಾಟರ್ಡೇ ತಿನ್ನೋದಿಲ್ಲ ನಾನ್ ವೆಜ್ಜು. ಅದರಿಂದ ವೆಜ್ ಆರ್ಡ್ರ್ ಮಾಡಿದ್ವಿ. ಹೇಗಿದೆಯಮ್ಮ ಅಂತ ನನ್ನ ಮಗಳು ಕೇಳಿದ್ಲು. ಓಕೆ ಅಂತ ಹೇಳಿದೆ ನಾನು. ಪರವಾಗಿಲ್ಲ, ಏನೋ ತಿನ್ಬೋದು, ಬಂದಿದ್ದೀವಿ ಅಂದ್ಕೊಂಡು ಸರಿ ಊಟ ಮಾಡ್ತಾ ಹಾಗೆ ಮಾತಾಡ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಜ್ಯೂಸು ಟೇಸ್ಟ್ ಮಾಡು ಅಂತ ಹೇಳಿದ್ಲು. ಮತ್ತು ಟೇಸ್ಟ್ ಮಾಡಿದ್ರೆ ನನಗೆ ಯಾಕೋ ಇಷ್ಟ ಆಗಿಲ್ಲ. ಜ್ಯೂಸ್ ಹೆಸರೇನು ಅಂತ ಕೇಳಿದೆ. ಏನೋ ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ಲು. ಏನಿದೆ ಅಲ್ಲಿ ಸಮಥಿಂಗ್ ಸ್ಪೆಷಲ್ ತಲೆ ಸ್ವಲ್ಪ ಮ್ಯಾಂಗೋ ಜ್ಯೂಸೂ ಮತ್ತು ಕೋಕೋನಟ್ ಜ್ಯೂಸು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಜ್ಯೂಸ್ ಮಾಡಿದ್ರೆ ಸಮಥಿಂಗ್ ಸ್ಪೆಷಲ್ ಆಗತ್ತಾ ಅಂತ ನಾನು ಹೇಳಿದೆ. ನನಗೇನೋ ಟೇಸ್ಟ್ ಇಷ್ಟ ಆಗಿಲ್ಲ. ಸರಿ, ಫುಡ್ಡನ್ನ ಅರ್ಧಂಬರ್ಧ ಫುಡ್ ತಿಂದ್ವಿ. ಆ ಫುಡ್ಡು ಹೇಳಬೇಕಂದ್ರೆ ಫುಡ್ ಸ್ಟ್ರೀಟಲ್ಲೇ ತುಂಬ ಚೆನ್ನಾಗಿರುತ್ತೆ, ಆ ಥರ ಇದೆ ಆ ಫುಡ್ಡು. ಸರಿ ಬಂದಿದ್ದೀವಿ, ಇನ್ನೇನು ಮಾಡೋದು, ಊಟ ಮಾಡಬೇಕು. ಸರಿ ಆಯಿತು, ಹೋಗಲಿ ಬೇರೆ ಏನಾದರೂ ಫ್ರೆಶ್ ಜ್ಯೂಸ್ ಆರ್ಡ್ರ್ ಮಾಡೋಣ ಅಂತಂದ್ಬಿಟ್ಟು ಕೇಳಿದ್ರೆ, ಇಲ್ಲ ಮೇಡಮ್ ಸಾರಿ, ಇಲ್ಲಿ ಫ್ರೆಶ್ ಜ್ಯೂಸಸ್ ಎಲ್ಲ ಸಿಗಲ್ಲ, ಇಲ್ಲೇನಿದ್ರೂ ಎಲ್ಲ ಆರ್ಡ್ರಿಂಗ್ಸೇ ಸಿಗೋದು ಅಂತ ಹೇಳಿದ್ರು. ಸುತ್ತು ಒಂದು ಸರಿ ನೋಡಿದೆ, ಬಾಯ್ಸು ಗರ್ಲ್ಸು ಸೇರಿಕೊಂಡು ಚೆನ್ನಾಗಿ ಪಾರ್ಟಿ ಮಾಡ್ತಾಯಿದ್ರು. ಸರಿ, ನನ್ನ ಮಗಳಿಗೆ ಮನೆಗೆ ನಡಿ, ನಿಂಗೆ ಮಾಡ್ತೀನಿ, ಇಂಥ ಪ್ಲೇಸಿಗೆ ಕರ್ಕೊಂಬಂದಿದ್ಯಾ ನನ್ನನ್ನು ಅಂತಂದ್ಬಿಟ್ಟು ಮನಸಲ್ಲೇ ಇದು ಮಾಡಿಕೊಂಡು ಮನೆಗೆ ಹೋದ್ಮೇಲೆ ಮಾತಾಡೋಣ ಅಂತಂದ್ಬಿಟ್ಟು ಆ ಫುಡ್ಡನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಫುಡ್ಡೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಮತ್ತು ನೋಡಿದ್ರೆ ವಾಟ್ರ್ ಬೇಕು ಅನ್ನಿಸ್ತು. ಎಲ್ಲ ಆರ್ಡ್ರ್ ಮಾಡಿದ್ವಿ, ಬಟ್ ವಾಟ್ರು ಆರ್ಡ್ರ್ ಮಾಡಿರಲಿಲ್ಲ. ಬೇರೆ ಏನಾದರೂ ಬೇಕಮ್ಮ ಅಂತ ಕೇಳಿದ್ಲು. ಬೇಡ ವಾಟರ್ ತಗೋ ಫಸ್ಟು ಅಂತ ಹೇಳಿದೆ. ಸರಿ ಅಂತಂದ್ಬಿಟ್ಟು ಒಂದು ವಾಟರ್ ಬಾಟಲ್ ತೊಗೊಂಡ್ವಿ. ಮೆನ್ಯೂಸ್ ಏನಾದರೂ ಇದೆಯಾ, ಬೇರೆ ಏನಾದರೂ ಸಮಥಿಂಗ್ ಅಂತಂದ್ಬಿಟ್ಟು ಯೋಚನೆ ಮಾಡಿದ್ವಿ. ಬೇರೆ ಏನಾದರೂ ಬೇಕಾ ನಿನಗೆ ಅಂತ ಕೇಳ್ತಾ ಇದ್ಲು. ಇಲ್ಲ ನನಗೇನು ಬೇಡ, ವಾಟರ್ ತಗೋ ಸಾಕು ಅಂತ ಹೇಳಿದ್ವಿ. ಅದು ಬೇರೆ ಏನಾದರೂ ಬೇಕಾ, ಏನಾದರೂ ಆರ್ಡ್ರ್ ಮಾಡೋಣ ಅಂತ ಹೇಳಿದ್ಲು. ಸರಿ ನೋಡೋಣ ಏನಾದರೂ ಅಂತ ನೋಡಿದ್ರೆ ಏನು ಇಷ್ಟ ಆಗಿಲ್ಲ. ಸರಿ ಅಂತಂದ್ಬಿಟ್ಟು ಕೆಳಗಡೆ ಬಂದು ಒಂದು 2 ಪಿಕ್ ತಗೊಂಡು
ಸರಿ ಆಯಿತು, ವಾಟರ್ ಬಾಟಲ್ ತಗೊಂಡು ಹಾಗೆಯೇ ನಡ್ಕೊಂಡು ಕ್ಯಾಬ್ ಬುಕ್ ಆಗಿಲ್ಲ. ಸರಿ ಆಯಿತು, ಅಲ್ಲೊಂದು ಬಸ್ ಸ್ಟಾಪ್ ಕಾಣಿಸ್ತು. ಸರಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ರೆ ಆಮೇಲೆ ಆಟೋ ಒಂದು ಬುಕ್ ಆಯಿತು. ಸರಿ ಆಟೋ ಹತ್ಬಿಟ್ಟು, ಹೆಂಗಿತ್ತಮ್ಮ, ಚೆನ್ನಾಗಿತ್ತ ಇವತ್ತು ಡಬ್ಬ ಥರ ಇತ್ತು ಅಂತ ಹೇಳಿದೆ. ನನಗಂತೂ ಅವಳು ಸರ್ಪ್ರೈಸ್ ಅಂತೂ ನಂಗೆ ಇಷ್ಟ ಆಗಿಲ್ಲ. ಇನ್ನು ನೆಕ್ಸ್ಟು ನನ್ನನ್ನು ಹೇಳ್ದಿರ ನೀನೇನೂ ಪ್ಲ್ಯಾನ್ ಮಾಡಬೇಡ ಪ್ಲೀಸ್ ಅಂತ ಹೇಳಿಬಿಟ್ಟು ಮನೆ ಕಡೆ ಬಂದೆ.